ನಮಸ್ಕಾರ. ಮೇರಿ ಸೆಲೆಸ್ಟೆ ಇನ್ನೂ ನಿಗೂಢವಾಗಿರುವ ಹಡಗು ಕಣ್ಮರೆಯಾದ ಪ್ರಸಂಗ. ದಿಗಂತದ ಆಚೆಗೂ ಹರಡಿರುವಂತೆ ಕೊನೆ ಇರದಂತೆ ಭಾಸವಾಗುವ ಕಡಲಿನಲ್ಲಿ ಹಲವು ಹಡಗುಗಳು ನಿಗೂಢವಾಗಿ ಕಣ್ಮರೆಯಾಗಿರುವ ಘಟನೆಗಳು ಚರಿತ್ರೆಯಲ್ಲಿ ದಾಖಲಾಗಿದ್ದಾವೆ. ಬರ್ಮುಡಾ ಟ್ರ್ಯಾಂಗಲ್ ಪ್ರದೇಶದಲ್ಲಿ ಅನೇಕ ಹಡಗುಗಳು ಮತ್ತು ವಿಮಾನಗಳು ಹಠಾತ್ತಾಗಿ ಕಣ್ಮರೆಯಾಗಿರುವ ಪ್ರಸಂಗಗಳು ಕೂಡ ಕಂಡುಬಂದಿದ್ದಾವೆ. 1945ರಲ್ಲಿ ಫ್ಲೈಟ್ 19 ವಿಮಾನದ ಸಂಪೂರ್ಣ ದಳ ಕಾಣೆಯಾದಂಥ ಘಟನೆ ಬಹಳ ಪ್ರಸಿದ್ಧವಾಗಿದೆ. ಇದಕ್ಕೆ ನೈಸರ್ಗಿಕ ಕಾರಣಗಳು, ಮಾನವ ದೋಷಗಳು, ಯಾಂತ್ರಿಕ ದೋಷಗಳು ಅಥವಾ ಅತಿ ಪ್ರಾಕೃತಿಕ ಕಾರಣಗಳ ಬಗ್ಗೆ ಚರ್ಚೆಗಳು ಸಾಗಿದ್ದಾವೆ. ಇವೆಲ್ಲವುಗಳಿಗಿಂತಲೂ ಬೇರೆಯದಾದ ರೀತಿಯ ಘಟನೆ ಮೇರಿ ಸೆಲೆಸ್ಟೆ ಹಡಗು ಕಣ್ಮರೆಯದಾಗಿದೆ. ಮೇರಿ ಸೆಲೆಸ್ಟೆ ಎಂಬ ಹಡಗಿನ ರಹಸ್ಯ ಕಡಲು ಯಾನದ ಇತಿಹಾಸದಲ್ಲಿ ಅತ್ಯಂತ ಕುತೂಹಲ ಹುಟ್ಟಿಸಿದ ಹಾಗೆಯೇ ಇನ್ನೂ ಸಂಪೂರ್ಣವಾಗಿ ಬಿಡಿಸಲಾಗದಂಥ ನಿಗೂಢ ಪ್ರಕರಣಗಳಲ್ಲಿ ಒಂದಾಗೈತೆ. ಮೇರಿ ಸೆಲೆಸ್ಟೆ ಹಡಗು ಕಡಲಿನಲ್ಲಿ ಸುರಕ್ಷಿತವಾಗಿ ತೇಲ್ತಾ ಇದ್ದು, ಅದರ ಒಳಗಡೆ ಆಹಾರ, ನೀರು, ಸರಕು ಮತ್ತೆ ಬಹುತೇಕ ಉಪಕರಣಗಳು ಸಂಪೂರ್ಣ ಸುಸ್ಥಿತಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರೂ ಕೂಡ ಆ ಹಡಗನ್ನು ನಡೆಸ್ತಾ ಇದ್ದಂಥ ನಾಯಕ, ಆತನ ಕುಟುಂಬ ಮತ್ತು ಸಿಬ್ಬಂದಿ ಎಲ್ಲರೂ ಏಕಾಏಕಿ ಕಾಣೆಯಾಗಿರೋದು ಇತಿಹಾಸಕಾರರಿಗೆ, ಸಮುದ್ರ ವಿಜ್ಞಾನಿಗಳಿಗೆ ಮತ್ತು ಸಾಹಿತ್ಯಕರ್ತರಿಗೆ, ಪತ್ತೆದಾರಿಗೆ ದೀರ್ಘಕಾಲದ ಪ್ರಶ್ನೆಯಾಗಿಯೇ ಉಳ್ಕೊಂಡತ್ತೆ. 1872 ನವೆಂಬರ್ 7ರಂದು ನ್ಯೂಯಾರ್ಕ್ ನಗರದ ಬಂದರಿನಿಂದ ಈ ಹಡಗು ಹೊರಡುತ್ತೆ. ಇದರ ಗುರಿ ಗೆನೋವಾ ಆಗಿರ್ತದೆ. ಈ ಹಡಗು ಮುಟ್ತಕ್ಕಂಥ ಗುರಿ ಗೆನೋವಾಗಿರುತ್ತೆ. ಹಡಗಿನ ನಾಯಕ ಬೆಂಜಮಿನ್ ಸ್ಕೂನರ್ ಬ್ರಿಗ್ಸು. ಈತ ಬಹಳ ಅನುಭವಿ ಸಮುದ್ರ ನಾವಿಕನಾಗಿದ್ದು ತನ್ನ ಹೆಂಡತಿ ಮತ್ತು ಮಗಳನ್ನು ಕೂಡ ಈ ಪ್ರಯಾಣದಲ್ಲಿ ಕರ್ಕೊಂಡೋಗಿರ್ತಾನೆ. 7 ನಾವಿಕರನ್ನು ಸೇರಿಸಿ ಒಟ್ಟು 10 ಮಂದಿ ಹಡಗಿನಲ್ಲಿರ್ತಾರೆ. ಹಡಗಿನಲ್ಲಿ ಕೈಗಾರಿಕಾ ಬಳಕೆಗೆ ಬೇಕಾದಂಥ ಮದ್ಯದ ದೊಡ್ಡ ಪ್ರಮಾಣದ ಡ್ರಮ್ಗಳನ್ನ ಸರಕಾಗಿ ತುಂಬಲಾಗಿರುತ್ತೆ. ಆರಂಭಿಕ ದಿನಗಳಲ್ಲಿ ಪ್ರಯಾಣ ಯಾವುದೇ ಸಮಸ್ಯೆ ಇಲ್ಲದೆ ಸಾಗಿದಂತೆ ಹಡಗಿನ ದಾಖಲೆಗಳು ಸೂಚಿಸ್ತವೆ. ಆದರೆ ಡಿಸೆಂಬರ್ 4ರಂದು ಡೇ ಗ್ರೇಟಿಯಾ ಎನ್ನುವ ಮತ್ತೊಂದು ಹಡಗಿನ ಸಿಬ್ಬಂದಿ ಅಟ್ಲಾಂಟಿಕ್ ಸಾಗರದ ನಡುವಿನಲ್ಲಿ ಮೇರಿ ಸೆಲೆಸ್ಟೆ ಹಡಗು ನಿರ್ಜನ ಸ್ಥಿತಿಯಲ್ಲಿ ತೇಲ್ತಾ ಇರೋದನ್ನು ಕಾಣ್ತಾರೆ. ಹಡಗು ಸಮುದ್ರದ ಮೇಲೆ ಸುಸ್ಥಿತಿನೇ ಸರಿಯಾಗಿಯೇ ತೇಲ್ತಾ ಇರುತ್ತೆ. ಹಡಗಿನಲ್ಲಿ ಏರಿದ್ದಂಥ ಸರಕು ಬಹುತೇಕ ಹಾಗೆಯೇ ಇರುತ್ತೆ, ಆದರೆ ಅದರೊಳಗಡೆ ಒಬ್ಬರು ಕೂಡ ಇರೋದಿಲ್ಲ. ಹಡಗಿನ ಒಂದು ಮುಖ್ಯ ಜೀವ ರಕ್ಷಣಾ ದೋಣಿ ಅಂದರೆ ಲೈಫ್ ಸೇವಿಂಗ್ ಬೋಟು ಕಾಣೆಯಾಗಿರುತ್ತೆ. ಇದರಿಂದ ಸಿಬ್ಬಂದಿ ತಮ್ಮ ಇಚ್ಛೆಯಿಂದಲೇ ಹಡಗನ್ನು ಬಿಟ್ಟು ಹೊರಟಿರ್ಬೋದು ಅಂತ ಊಹೆ ಮಾಡಲಾಗ್ತದೆ. ಹಡಗಿನೊಳಗಿರುವ ಸ್ಥಿತಿಯನ್ನು ಪರಿಶೀಲನೆ ಮಾಡಿದಾಗ ಹಲವಾರು ವಿಚಿತ್ರ ಸಂಗತಿಗಳು ಕಂಡುಬರ್ತವೆ. ಆಹಾರ ಮತ್ತು ಕುಡಿಯುವ ನೀರಿನ ಸಂಗ್ರಹ ಮುಂದಿನ 66 ದಿನಗಳಿಗಾಗಷ್ಟು ಇರುತ್ತೆ. ವೈಯಕ್ತಿಕವಾದ ವಸ್ತುಗಳು ಬಹುತೇಕ ಸುಸ್ಥಿತಿಯಲ್ಲಿರ್ತವೆ. ಹೋರಾಟ ಅಥವಾ ರಕ್ತಪಾತದ ಯಾವುದೇ ಗುರುತು ಇರೋದಿಲ್ಲ. ನಾವಿಕ ಉಪಕರಣಗಳಲ್ಲಿ ಕೆಲವು ಕಾಣೆಯಾಗಿರ್ತವೆ. 25 ನವೆಂಬರ್ ದಿನದ ಹಡಗಿನ ದಿನಚರಿಯ ಕೊನೆಯ ದಾಖಲೆ ಪ್ರಕಾರ ಹಡಗು ಕಂಡು ಬಂದ ಸ್ಥಳದಿಂದ ಕೆಲವೇ ದಿನಗಳ ಹಿಂದಷ್ಟೇ ಸಿಬ್ಬಂದಿ ಸಾಮಾನ್ಯ ಸ್ಥಿತಿಯಲ್ಲಿದ್ದರು ಅಂತ ಗೊತ್ತಾಗುತ್ತೆ. ಇದರಿಂದ ಏಕಾಏಕಿ ಯಾವುದೋ ಒಂದು ತುರ್ತು ಪರಿಸ್ಥಿತಿ ಉಂಟಾದ್ರಿಂದ ಎಲ್ಲರೂ ಒಂದು ಸುರಕ್ಷಿತ ದೋಣಿಗೆ ಇಳಿದು ಹೋಗಿರ್ಬೋದೇ ಎನ್ನುವ ಪ್ರಶ್ನೆ ಎದುರಾಗುತ್ತೆ. ಈ ಘಟನೆ ಕುರಿತು ಅನೇಕ ಊಹೆಗಳು, ವಾದಗಳು ಮಂಡಿಸಲ್ಪಟ್ಟಿದ್ದಾವೆ. ಅವುಗಳಲ್ಲಿ ಹೆಚ್ಚು ಚರ್ಚೆಗೊಳಗಾಗಿರೋದು ಮದ್ಯದ ಡ್ರಮ್ಗಳಿಂದ ಆವಿ ಸೋರಿಕೆಯ ಸಂಭವ ಮುಖ್ಯವಾದಂಥದ್ದು. ಕೈಗಾರಿಕಾ ಮದ್ಯದ ಆವಿ ಹಡಗಿನೊಳಗೆ ತುಂಬಿಕೊಂಡು ಸ್ಫೋಟದ ಭೀತಿ ಉಂಟಾಗಿ ಹಡಗಿನ ನಾಯಕ ತಾತ್ಕಾಲಿಕವಾಗಿ ಹಡಗನ ಬಿಟ್ಟು ದೋಣಿನಲ್ಲಿ ದೂರ ಹೋಗುವ ನಿರ್ಧಾರವನ್ನು ಕೈಗೊಂಡಿರ್ಬೋದು. ಹಡಗು ಸುರಕ್ಷಿತ ಅಂತ ಭಾವಿಸಿ ಮತ್ತೆ ಹಿಂದಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡಿದಾಗ ಸಮುದ್ರದ ಅಲೆಗಳು ಅಥವಾ ಗಾಳಿಯಿಂದ ಹಡಗಿನ ಸಂಪರ್ಕ ಕಳೆದೋಗಿರ್ಬೋದು ಅಂತ ವಾದ ಮಾಡಿದ್ದಾರೆ. ಕೆಲ ಸಂಶೋಧಕರು ಹಡಗಿನೊಳಗಿನ ನೀರಿನ ಪ್ರಮಾಣ ತಪ್ಪಾಗಿ ಅಂದಾಜಿಸಲ್ಪಟ್ಟಿರ್ಬೋದು ಅಂತ ಹೇಳ್ತಾರೆ. ಪಂಪ್ ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಹಡಗು ಮುಳುಗ್ತಾ ಇದೆ ಅನ್ನುವ ಭಯ ಮೂಡಿ ಬಂದು ಅದರಿಂದ ಅದನ್ನು ಹಡಗನ್ನು ಬಿಟ್ಟು ಹೋಗಿರ್ಬೋದು ಎನ್ನುವ ಇನ್ನೊಂದು ವಾದ ಕೂಡ ಇದೆ. ಹಡಗು ದೊಡ್ಡ ಸಮುದ್ರದ ಸುಳಿಗೆ ಸಿಲುಕಿ ಅದು ಮುಳುಗಬಹುದು ಅನ್ನುವ ಭೀತಿಯಲ್ಲಿ ಎಲ್ಲರೂ ಅದನ್ನು ಬಿಟ್ಟು ಹೊರ ಬಂದಿರಬಹುದು ಮತ್ತು ದೂರ ಹೊರಟೋಗಿರ್ಬೋದು ಅನ್ನುವ ಊಹೆ ಕೂಡ ಇದೆ. ಇನ್ನೊಂದು ಊಹೆಯ ಪ್ರಕಾರ ಸ್ಥಳೀಯ ಸಮುದ್ರದ ಚಂಡಮಾರುತ ಅಥವಾ ಅಕಸ್ಮಾತ್ ಉಗ್ರ ಅಲೆಗಳ ಪರಿಣಾಮ ಸಿಬ್ಬಂದಿಯನ್ನು ಆತಂಕಕ್ಕೆ ಒಳಗಾಗಿಸಿರ್ಬೋದು. ಆದರೆ ಹಡಗಿನಲ್ಲಿ ಭಾರೀ ಹಾನಿಯ ಗುರುತಿಲ್ಲದ ಕಾರಣ ಇದು ಸಂಪೂರ್ಣ ಸಮರ್ಥನೆಯನ್ನು ಪಡೆಯೋದಿಲ್ಲ. ದರೋಡೆಗಾರರ ದಾಳಿ ಎನ್ನುವ ಕಲ್ಪನೆಯನ್ನು ಕೂಡ ಕೆಲವರು ಮಾಡಿದ್ದಾರೆ. ಆದರೆ ಬೆಲೆ ಬಾಳುವ ವಸ್ತುಗಳು ಉಳಿದಿದ್ದರಿಂದ ಈ ಸಾಧ್ಯತೆ ಬಹಳ ದುರ್ಬಲ ಅಂತ ಹೇಳಲಾಗ್ತಾ ಇದೆ. ನಾವಿಕರೇ ಕ್ಯಾಪ್ಟನ್ಗೆ ವಿರುದ್ಧವಾಗಿ ದಂಗೆ ಎದ್ದಿರಬಹುದು ಅನ್ನುವ ಸಂಶಯ ಇದ್ದರೂ ಕೂಡ ಹಡಗಿನಲ್ಲಿ ಯಾವುದೇ ಘರ್ಷಣೆ, ತಿಕ್ಕಾಟ ನಡೆದುಕೊಳ್ಳುವಗಳು ದಕ್ಕಿರಲಿಲ್ಲ. ಡೇವಿಡ್ ಮೋರ್ಹೌಸ್ ಅವರ ನೇತೃತ್ವದಲ್ಲಿ ಹಡಗನ್ನು ಬಂದರಿಗೆ ತರಲಾಗುತ್ತೆ ಮತ್ತು ತನಿಖೆಯನ್ನು ನಡೆಸಲಾಗುತ್ತೆ. ಕೆಲವರು ಡೇ ಗ್ರೇಟಿ ಸಿಬ್ಬಂದಿಯೇ ಈ ಹಡಗಿನ ಕಣ್ಮರೆಯಲ್ಲಿ ಭಾಗಿಯಾಗಿರ್ಬೋದು ಅಂತ ಶಂಕೆ ಮಾಡಿದ್ದಾರೆ. ಆದರೆ ಇದಕ್ಕೆ ಯಾವುದೇ ಗಟ್ಟಿ ಪುರಾವೆಗಳು, ಸಾಕ್ಷ್ಯಾಧಾರಗಳು ಇಲ್ಲ. ಹೀಗಾಗಿ ತನಿಖೆ ಸ್ಪಷ್ಟ ಉತ್ತರ ದಕ್ಕದೆ ಕೊನೆಗೊಳ್ಳುತ್ತೆ. ಈ ಘಟನೆ ನಂತರ ಮೇರಿ ಸೆಲೆಸ್ಟೆ ವಿಶ್ವ ಸಾಹಿತ್ಯ ಮತ್ತು ಜನಪ್ರಿಯ ಸಂಸ್ಕೃತಿಯಲ್ಲಿ ಭೂತ ಹಡಗಿನ ಸಂಕೇತವಾಗಿ ಪರಿಣಮಿಸುತ್ತೆ. ವಿಶೇಷವಾಗಿ ಆರ್ಥರ್ ಕಾನನ್ ಡಯಲ್ ಈ ಘಟನೆಯನ್ನು ಆಧರಿಸಿ ಕತೆ ಬರೆದ ನಂತರ ಇದರ ನಿಗೂಢತೆ ಇನ್ನಷ್ಟು ಜನಪ್ರಿಯ ಆಗುತ್ತೆ. ನಂತರ ಅನೇಕ ಲೇಖಕರು, ಚಿತ್ರ ನಿರ್ದೇಶಕರು ಮತ್ತು ಸಂಶೋಧಕರು
ಇದನ್ನು ವಿಭಿನ್ನ ರೀತಿಯಲ್ಲಿ ವಿವರಣೆ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇಂದಿನ ಕಡಲಿನ ಇತಿಹಾಸಕಾರರು ಮತ್ತು ವಿಜ್ಞಾನಿಗಳ ಅಭಿಪ್ರಾಯದಲ್ಲಿ ಅತ್ಯಂತ ಸಹನೀಯವಾದ ಸಂಭವನೀಯ ವಿವರಣೆ ಅಂತ ಹೇಳಿದ್ರೆ, ತಾತ್ಕಾಲಿಕ ಅಪಾಯದ ಭಯದಿಂದ ಸಿಬ್ಬಂದಿ ಹಡಗು ಬಿಟ್ಟು ಹೊರಟು ನಂತರ ಸಮುದ್ರದ ಅನಿಶ್ಚಿತತೆಯಿಂದ ಮರಳಲಾಗದೆ ಹೋಗಿರೋದು. ಈ ಎಲ್ಲ ಅಂಶಗಳಿಗೆ ಉತ್ತರ ಕೊಡುತ್ತೆ ಅಂತ ಅವ್ರು ಹೇಳ್ತಾರೆ. ಆದರೆ ಅವರ ಅಂತಿಮ ಗತಿ, ಕೊನೆ ಗತಿ ಏನಾಯ್ತು ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ. ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಇದರ ಬಗ್ಗೆ ಯಾವುದೇ ಕುರುಹುಗಳು ಪತ್ತೆಯಾಗಿಲ್ಲ. ಈ ಎಲ್ಲ ಕಾರಣಗಳಿಂದ ಮೇರೆ ಸೆಲೆಸ್ಟೆ ಹಡಗು ದುರಂತ ಅಥವಾ ಕಣ್ಮರೆ, ಅದರಲ್ಲಿದ್ದ ಸಿಬ್ಬಂದಿಯ ಕಣ್ಮರೆ ಮಾನವನ ಕಡಲಯಾನದ ಇತಿಹಾಸದಲ್ಲಿನ ಅತ್ಯಂತ ರಹಸ್ಯಗಳಲ್ಲಿ, ನಿಗೂಢಗಳಲ್ಲಿ ಒಂದಾಗಿ ಉಳಿದೈತೆ. ಹೀಗೇ ಇತಿಹಾಸದಲ್ಲಿ ಕಡಲಿನ ಹಡಗುಗಳಲ್ಲಿ ಹಲವಾರು ಕಣ್ಮರೆಯಾಗಿದ್ದಾವೆ. ಕೆಲವು ಹಡಗುಗಳು ಹಿಂದೆ ಬಹಳ ನಿಗೂಢವಾದಂಥ ಸಂಗತಿಗಳು ಜರುಗಿದ್ದಾವೆ ಅಂತ ಭಾವಿಸಲಾಗ್ತಾ ಇದೆ. ಅಂತಹ ಇತರ ಕಡಲಿನ ಮೇಲಿನ ನಿಗೂಢ ಪ್ರಕರಣಗಳ ಕುರಿತಾಗಿ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.